ಯಾವುದೇ ರಾಜಕೀಯದ ಮಹತ್ವ ಬೆರೆಸದಿರಿ, ಪಕ್ಷ ಯಾವುದೇ ಇರಲಿ ಸಾರ್ವಜನಿಕರ ಕೆಲಸ ಮಾಡಲು ಸದಾ ಸಿದ್ಧರಿದ್ದೇವೆ ಎಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ದೇಶಾಣಿ ಆನಂದ್ ತಿಳಿಸಿದರು. ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿ ಲೋಕಸಭಾ ಸದಸ್ಯರ ಅನುದಾನದಡಿ 5 ಲಕ್ಷ ವೆಚ್ಚದಲ್ಲಿ ಅಡಿಗೆ ಮನೆ ಮತ್ತು ಶೌಚಾಲಯ ಕೊಠಡಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕಳೆದ 5 ತಿಂಗಳ ಹಿಂದೆಯಷ್ಟೇ ಕೆಪಿಸಿಸಿ ಉಪಾಧ್ಯಕ್ಷ ಬಿ. ಶಿವರಾಮ್ ಹೆಬ್ಬಾಳು ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಮುದಾಯ ಭವನದ ಕಾಮಗಾರಿ ಅನುದಾನದ ಕೊರತೆಯಿಂದ ಅರ್ಧಕ್ಕೆ ನಿಂತು ಹೋಗಿದ್ದನ್ನು ಗಮನಿಸಿ ಲೋಕಸಭಾ ಸದಸ್ಯರ ಬಳಿ ಚರ್ಚಿಸಿ ಅನುದಾನ ಕೊಡಿಸುವ ಭರವಸೆ ನೀಡಿದರು. ಅದರಂತೆ ಕೊಟ್ಟ ಮಾತಿನಂತೆ ನಡೆದುಕೊಂಡು ಲೋಕಸಭಾ ಸದಸ್ಯರ ಅನುದಾನದಲ್ಲಿ ಅಡಿಗೆ ಮನೆ ಮತ್ತು ಶೌಚಾಲಯ ಕೊಠಡಿ ಸೇರಿದಂತೆ ಇತರೆ ಕಾಮಗಾರಿಗೆ 5 ಲಕ್ಷ ಅನುದಾನ ಕೊಡಿಸಲು ಮುಂದಾದ ಪ್ರಯತ್ನದಿಂದ ಸಂಸದರು ಅನುದಾನ ನೀಡಿದರೆ, ಅದರಂತೆ ಹೆಬ್ಬಾಳು ಗ್ರಾಮಸ್ಥರು ಕಾಮಗಾರಿಗೆ ಮುಂದುವರಿಸಲು ಇಂದು ಗುದ್ದಲಿ ಪೂಜೆ ಹಮ್ಮಿಕೊಂಡು ಆಹ್ವಾನ ನೀಡಿದರು. ನಾನು ಸಂಸದರ ಬಳಿ ಚರ್ಚಿಸಿದ ವೇಳೆ ನನಗೆ ಸಮಯದ ಅಭಾವ ಇರುವುದರಿಂದ ಪೂಜೆ ಮುಗಿಸಿ ಕಾಮಗಾರಿ ಮುಂದುವರಿಸಲು ಸೂಚಿಸಿ ಮತ್ತಷ್ಟು ಹೆಚ್ಚುವರಿ ಕಾಮಗಾರಿಗೆ ಹಣ ಬೇಕಾದರೆ ಹಂತ ಹಂತವಾಗಿ ಹಣ ನೀಡುತ್ತೇನೆಂದು ಭರವಸೆ ನೀಡಿದ್ದಾರೆ. ಅದರಂತೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಇದಕ್ಕೆ ಯಾವುದೇ ರಾಜಕೀಯ ಮಹತ್ವ ಬೆರೆಸುವುದು ಬೇಡ. ಪಕ್ಷ ಯಾವುದೇ ಇರಲಿ ಗ್ರಾಮಕ್ಕೆ ಕೆಲಸ ಆಗುವುದು ಮುಖ್ಯ. ಬಂದಂತಹ ಅನುದಾನಕ್ಕೆ ಸೀಮಿತ ಅವಧಿ ಇರುತ್ತದೆ. ಮೀರಿದಂತೆ ಸರ್ಕಾರ ವಾಪಸ್ ಪಡೆಯಲು ಮುಂದಾಗುತ್ತದೆ. ಆದ್ದರಿಂದ ಗ್ರಾಮಸ್ಥರ ಕೋರಿಕೆಯಂತೆ ಇಂದು ಗುದ್ದಲಿ ಪೂಜೆ ನೆರವೇರಿಸಿದ್ದೇವೆ ಎಂದ ಅವರು, ಅಲ್ಲದೆ ಹೆಬ್ಬಾಳು ಗ್ರಾಮದಲ್ಲಿ ರೆವಿನ್ಯೂ ಇಲಾಖೆ ಸೇರಿದಂತೆ 5 ಗ್ಯಾರಂಟಿ ಅನುಷ್ಠಾನದಲ್ಲಿ ಲೋಪ ಕಂಡು ಬಂದಿದೆ. ನಮ್ಮ ಗಮನಕ್ಕೆ ತಂದರೆ ಯಾವುದೇ ಮುಲಾಜಿಗೆ ಒಳಗಾಗದೆ ಸರಿಪಡಿಸಲು ಮುಂದಾಗುತ್ತೇವೆ ಎಂದರು. ಬಳಿಕ ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್ ಮಾತನಾಡಿ, ಹೆಬ್ಬಾಳು ಗ್ರಾಮ ದೊಡ್ಡ ಗ್ರಾಮವಾಗಿದ್ದು ಇದಕ್ಕೆ 5 ಲಕ್ಷ ಅನುದಾನ ಸೀಮಿತ ಅಲ್ಲದೆ ಹೆಚ್ಚಿಗೆ ಅನುದಾನದ ಅವಶ್ಯಕತೆ ಇದೆ ಹಾಗೂ ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲಾ ಗ್ರಾಮಕ್ಕೂ ಅನುದಾನ ನೀಡುವಂತೆ ಸಂಸದರ ಬಳಿ ಚರ್ಚಿಸಿ ಅಭಿವೃದ್ಧಿಗೆ ಕೈಜೋಡಿಸೋಣ ಎಂದರು. ಬಳಿಕ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಪೇಂಟ್ ರವಿ ಮಾತನಾಡಿ, ಸರ್ಕಾರದಿಂದ ಅನುದಾನ ತರುವುದು ಕಷ್ಟವಾದ ವಿಚಾರ. ಅದರಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಪ್ರಮುಖವಾಗಿ ಬಿ. ಶಿವರಾಮ್ ಅವರ ಸಹಕಾರದಿಂದ ಮತ್ತು ಎಲ್ಲಾ ಕಾಂಗ್ರೆಸ್ ಮುಖಂಡರಿಂದ ಅನುದಾನ ತರಲು ಸಾಧ್ಯವಾಗಿದೆ. ಅದರಂತೆ ಇಲ್ಲಿನ ಗ್ರಾಮಸ್ಥರು ಯಾವುದೇ ರಾಜಕೀಯ ಒತ್ತಡಗಳಿಗೆ ಮಣಿಯದೆ ಬಂದಂತಹ ಹಣ ವಾಪಸ್ ಸರ್ಕಾರಕ್ಕೆ ಹೋಗದಂತೆ ನೋಡಿಕೊಂಡು ಗ್ರಾಮದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಮುಂದಾಗಬೇಕು ಎಂದರು. ಇದೇ ಸಂದರ್ಭದಲ್ಲಿ ಹೆಬ್ಬಾಳು ಗ್ರಾಮಸ್ಥರಾದ ಉಮಾಶಂಕರ್ ಮಾತನಾಡಿ, ಗ್ರಾಮದ ಅಭಿವೃದ್ಧಿಗಾಗಿ ಬಿ. ಶಿವರಾಮ್ ರವರ ಬಳಿ ಕೇಳಿಕೊಂಡಾಗ ಅನುದಾನ ಕೊಡಿಸುವ ಭರವಸೆ ನೀಡಿದರು. ಅದರಂತೆ ಕೊಟ್ಟ ಮಾತಿನಂತೆ ಲೋಕಸಭಾ ಸದಸ್ಯರ ಅನುದಾನದಲ್ಲಿ ನಮ್ಮ ಗ್ರಾಮದ ಅಭಿವೃದ್ಧಿಗೆ 5 ಲಕ್ಷ ಅನುದಾನ ಕೊಡಿಸಿದರೆ ಅವರಿಗೆ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಶಿವರಾಮಣ್ಣವ್ರನ್ನ ಒಂದು ದಿವಸ ನಾವು ಹೆಬ್ಬಾಳಿಗೆ ಬರ ಮಾಡ್ಕೊಂಡಂತ ಸಂದರ್ಭದಲ್ಲಿ ಶಿವರಾಮಣ್ಣವ್ರು ಬಂದ ದಿವಸ ಸಮುದಾಯ ಭವನ ಈಗ ಅರ್ಧಕ್ಕೆ ನಿಂತಿದೆ ಅಂತ ಶಿವರಾಮಣ್ಣವ್ರನ್ನ ಕೇಳಿಸ್ಕೊಂಡಾಗ ಅವರು ಸಂಸದರ ಜೊತೆ ಮಾತಾಡಿ ಶ್ರೇಯಸ್ ಪಟೇಲ್ ಅವರ ಸಹಕಾರದೊಂದಿಗೆ ನಮ್ಮೂರಿಗೆ 5 ಲಕ್ಷ ಗ್ರಾಂಟ್ ಹಾಕೊಂಡಿದ್ದಾರೆ. ಆ ಗ್ರಾಂಟಿನ ಇದಾಗಿ ನಾವು ಇವತ್ತು ಕಾರ್ಯಕ್ರಮವನ್ನ ಇದು ಮಾಡಿದ್ರಲ್ಲಿ ಯಾವುದೇ ತರ ರಾಜಕಾರಣ ಆಗ್ಲಿ ಏನಿಲ್ಲ. ಊರಿಗೂ ಅಭಿವೃದ್ಧಿ ಆಗಬೇಕು, ಊರು ಉದ್ಧಾರ ಆಗಬೇಕು ಅನ್ನೋ ಬಂದ್ಬಿಟ್ರೆ ರಾಜಕಾರಣನೇ ಮಾಡಬೇಕು ಅನ್ನೋದಾದ್ರೆ ಬೇರೆ ರೀತಿಯಲ್ಲೇ ಮಾಡ್ಕೊಬರ್ಬೋದಾಯ್ತು. ನಾವು ರಾಜಕಾರಣ ಮಾಡ್ತಾ ಇಲ್ಲ, ಊರಿನ ಅಭಿವೃದ್ಧಿಗೋಸ್ಕರ ನಮ್ಮ ಶಿವರಾಮಣ್ಣವರು ಬಂದು ಅವತ್ತು ಕೆಲಸಕ್ಕೆ ನಾವು ಅಡಿಗೆಲಾಗ್ತೀವಿ ಆಯಿತು ಮಾಡ್ತೀನಿ ಅಂತ ಅವರು ಯಾವುದೇ ಥರ ಉದ್ದೇಶ ಇಟ್ಕೊಂಡಿದ್ದಾಗ ಶಿವರಾಮಣ್ಣವ್ರು ಹೇಳಿದ್ದಾರೆ. ಆ ರೀತಿ ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಸಂತೋಷ್ ಅಣ್ಣ, ಆನಂದ್ ಅಣ್ಣ, ನಮ್ಮ ಪೈಂಟ್ ರವಿ ಅವರು, ನಾಗೇಶ್ ಅಣ್ಣವರು, ರಾಕೇಶ್, ಸುರೇಶು, ನಮ್ಮ ದೊಡ್ಡಣ್ಣ, ನಮ್ಮ ಮಂಜಣ್ಣ ಹಾಗೂ ಈಶಣ್ಣ, ಎಲ್ಲರಿಗೂ ಗ್ರಾಮಸ್ಥರು, ವಿಘ್ನೇಶ್ ಅಣ್ಣವರು, ನಮ್ಮ ಕಾರ್ಯಕ್ರಮದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಘ್ನೇಶ್, ಗ್ಯಾರಂಟಿ ಸಮಿತಿ ಸದಸ್ಯ ಸುರೇಶ್ ಸೇರಿದಂತೆ ಗ್ರಾಮಸ್ಥರಾದ ನಂಜೇಗೌಡ, ತೀರ್ಥಪ್ಪ, ದೊಡ್ಡೇಗೌಡ, ನಾಗೇಶ್, ಈಶ್ವರ್, ರಾಕೇಶ್, ಸುರೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.